ನಮಸ್ಕಾರ ವೀಕ್ಷಕರೇ. ಮೊನ್ನೆಯಿಂದ ಆಪ್ ಮಾಜಿ ನಾಯಕ ಹಾಗೂ ಬಿಜೆಪಿಗೆ ದೊಡ್ಡ ಪಡೆಯೊಂದಿಗೆ ಬಂದಿರೋ ರಾಘವ್ ಚಡ್ಡಾ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರಾಘವ್ ಪಕ್ಷಾಂತರ ಕೇಜ್ರಿವಾಲ್ಗೆ ಹೊಡೆತ ಕೊಟ್ಟಿದೆ. ಪ್ರಮುಖವಾಗಿ ದೆಹಲಿಯಲ್ಲಿ ಆಮ್ ಆದ್ಮಿ ವೀಕ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ವು. ಆದ್ರೆ ಈಗ ವಿಷಯ ಅದಲ್ಲ, ಬೇರೆನೇ ಇದೆ. ಬಿಜೆಪಿ ಗುರಿ ಇರಿಸಿರೋದು ದೆಹಲಿ ಮೇಲಲ್ಲ, ಬದಲಾಗಿ ಪಂಜಾಬ್ ಮೇಲೆ ಅನ್ನೋ ಹೈ ವೋಲ್ಟೇಜ್ ಸುದ್ದಿಗಳು ಬರ್ತಾ ಇವೆ. ಇದರ ಹಿಂದೆ ಸಾಕಷ್ಟು ಉದ್ದೇಶ ಹಾಗೂ ರಣತಂತ್ರಗಳಿವೆ. ಇನ್ನೊಂದೆಡೆ ಆಮ್ ಆದ್ಮಿ ಬಿಟ್ಟು ಬಿಜೆಪಿಗೆ ಬಂದಿರೋ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. 2 ವರ್ಷಗಳ ಹಿಂದೆಯೇ ಸಮಸ್ಯೆ ಇದ್ರೂ ಈಗ ಯಾಕೆ ಪಕ್ಷ ಬಿಡ್ತಾ ಇರೋದು ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತೊಂದೆಡೆ ದೆಹಲಿ ಬಿಜೆಪಿ ನಾಯಕರು ಕೇಜ್ರಿವಾಲ್ ರನ್ನ ಇನ್ನಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಸಿಡಿದೆದ್ದಿರೋ ಬಿಜೆಪಿಗೆ ಕಾಂಗ್ರೆಸ್ ಅನ್ನ ಕುಗ್ಗಿಸೋದು ಕಷ್ಟ ಆಗ್ತಾ ಇಲ್ಲ. ಇನ್ನು 3 ರಾಜ್ಯಗಳಲ್ಲಿ ಹೊಡೆತ ಕೊಟ್ರೆ ಕಾಂಗ್ರೆಸ್ ಅಕ್ಷರಶಃ ನಿರ್ನಾಮ ಆಗೋ ಲಕ್ಷಣಗಳಿವೆ. ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಬಿಜೆಪಿಗೆ ತಮ್ಮ ನೆಲೆಯನ್ನ ಕಂಡುಕೊಳ್ಳೋದೇ ಕಷ್ಟ ಆಗ್ತಾ ಇತ್ತು. ಈ ಪೈಕಿ ಒಂದಾಗಿದ್ದ ಬಂಗಾಳದಲ್ಲಿ ಈ ಬಾರಿ ಗೆಲ್ಲೋ ನಿರೀಕ್ಷೆ ಹೆಚ್ಚಿದ್ದು ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಬಂಗಾಳ ಗೆದ್ರು ಅಂದ್ರೆ ಭಾರತದ ಉತ್ತರಾರ್ಧ ಭಾಗದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ರಾಜಕೀಯ ಪವರ್ ಇದೆ ಅನ್ನೋದು ಸಾಬೀತಾಗುತ್ತೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಪಂಜಾಬ್ ಕೂಡ ಬಿಜೆಪಿಗೆ ಕೈಗೆಟುಕದ ರಾಜ್ಯವಾಗಿದೆ ಅನ್ನೋದನ್ನ ನೆನಪಿಸಿಕೊಳ್ಬೇಕು. ಪಂಜಾಬ್ನಲ್ಲಿ ನೇರವಾಗಿ ಅಧಿಕಾರ ಹಿಡಿಯದೇ ಇದ್ರೂ ಶಿರೋಮಣಿ ಅಕಾಲಿ ದಳದ ಮೈತ್ರಿ ಜೊತೆಗೆ ಬಿಜೆಪಿ ಆಡಳಿತವನ್ನ ನಡೆಸಿತ್ತು. ಆದ್ರೆ ಪಂಜಾಬ್ನಲ್ಲಿ ಆದ ರಾಜಕೀಯ ಶಿಫ್ಟ್ ಆಮ್ ಆದ್ಮಿಗೆ ಅವಕಾಶ ಕೊಡ್ತು. ಈಗ ಅದರ ವ್ಯಾಲಿಡಿಟಿ ಮುಗಿದು ಹೊಸ ರಾಜಕೀಯ ಶಿಫ್ಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ರಾಘವ್ ಚಡ್ಡಾ ಬಿಜೆಪಿ ಸೇರ್ಪಡೆ ಕೇವಲ ದೆಹಲಿ ಅಥವಾ ರಾಜ್ಯಸಭೆಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ, ಬದಲಾಗಿ ಊಹೆಗೂ ಮೀರಿದ ರಾಜಕೀಯ ಲೆಕ್ಕಾಚಾರಗಳು ಇದರಲ್ಲಿವೆ. ಈ ಪೈಕಿ ಪ್ರಮುಖವಾಗಿ ಮಿಷನ್ ಪಂಜಾಬ್ ನಡೀತಾ ಇರೋ ಬಗ್ಗೆ ರಿಪಬ್ಲಿಕ್ ರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದೆ. ರಾಜ್ಯಸಭೆಯಲ್ಲಿ ತಮ್ಮ ಜೊತೆ ಜನರನ್ನ ಕರ್ಕೊಂಡು ಬಂದಿರೋ ಚಡ್ಡಾಗೆ ಪಂಜಾಬ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಎಂಎಲ್ಎಗಳ ಲಿಂಕ್ ಇದೆ ಅನ್ನೋ ಸುದ್ದಿಯನ್ನ ರಿವೀಲ್ ಮಾಡಿದ್ದಾರೆ. ಸುಮಾರು 43 ಶಾಸಕರು ರಾಘವ್ ಚಡ್ಡಾಗೆ ಬ್ಯಾಕ್ ಅಂಡ್ ಸಪೋರ್ಟ್ ನೀಡ್ತಾ ಇದ್ರೆ ಸುಮಾರು 18 ಶಾಸಕರ ಜೊತೆಗೆ ರಾಘವ್ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ಈ ಲಿಸ್ಟ್ 63 ಶಾಸಕರವರೆಗೆ ಏರಿಕೆಯಾಗಬಹುದು ಅನ್ನೋ ಲೆಕ್ಕದಲ್ಲಿ ಚರ್ಚೆಗಳಾಗ್ತಾ ಇದೆ. ಪಂಜಾಬ್ನಲ್ಲಿ ವಿಧಾನಸಭೆಯ ಬಲ 117. ಈ ಪೈಕಿ ಕಳೆದ ಎಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಅಧಿಕಾರ ಹಿಡಿದ ಆಮ್ ಆದ್ಮಿ ಬಳಿ ಬರೋಬ್ಬರಿ 92 ಶಾಸಕರಿದ್ದಾರೆ. ಲೆಕ್ಕದ ಪ್ರಕಾರ ಪಂಜಾಬ್ನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಿರೋದು 59 ಸೀಟ್ಗಳು. ಈಗ ಬರ್ತಾ ಇರೋ ಸುದ್ದಿ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಎಂಎಲ್ಎಗಳ ಜೊತೆಗೆ ರಾಘವ್ ಲಿಂಕ್ ಇರೋ ಬಗ್ಗೆ ಅನುಮಾನ ಇದೆ. ಮುಂದಿನ ವರ್ಷ ಪಂಜಾಬ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀತಾ ಇದೆ. ಈ ಹಿನ್ನೆಲೆ ಈಗಲಿಂದಲೇ ಪ್ರಿಪೇರ್ ಆಗ್ತಾ ಇದ್ದಾರಾ ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ. ದಶಕಗಳ ಕಾಲ ಕೇವಲ ಕಾಂಗ್ರೆಸ್ ಹಾಗೂ ಶಿರೋಮಣಿ ಅಕಾಲಿ ದಳದ ಪ್ರಾಬಲ್ಯ ಇದ್ದ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಅನ್ನ ಏಕಾಏಕಿ ಬದಿಗೊತ್ತಿ ಅದರ ಬದಲಿಗೆ ಆಮ್ ಆದ್ಮಿಯನ್ನ ಆಲ್ಟರ್ನೇಟಿವ್ ಪಕ್ಷ ಮಾಡಿಕೊಂಡ್ರು. ಈಗ ಆಮ್ ಆದ್ಮಿ ವಿರುದ್ಧ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ. ಜನರು ಮತ್ತೊಮ್ಮೆ ಕಾಂಗ್ರೆಸ್ ಕಡೆ ಮುಖ ಮಾಡೋ ಸಾಧ್ಯತೆ ಕಡಿಮೆ ಇದ್ದು ಬಿಜೆಪಿ ಬಗ್ಗೆ ಒಂದೇ ಸಲ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗೋದು ಕೂಡ ಕಷ್ಟ ಇದೆ. ಆದ್ರಿಂದ ದೊಡ್ಡ ರೀತಿಯಲ್ಲೇ ಪ್ಲಾನ್ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಪಂಜಾಬ್ ಯಾಕೆ ಬಿಜೆಪಿಗೆ ಮುಖ್ಯವಾಗುತ್ತೆ ಅಂತ ಕೇಳಿದ್ರೆ ಇದು ಸಿಲ್ಲಿ ಪ್ರಶ್ನೆ ಆಗ್ಬೋದು. ಯಾಕಂದ್ರೆ ಯಾವುದೇ ಪಕ್ಷಗಳಿಗೆ ಒಂದು ರಾಜ್ಯದಲ್ಲಿ ಅಧಿಕಾರ ಅನ್ನೋದು ಮುಖ್ಯನೇ. ಅದರಲ್ಲೂ 2047ರ ವಿಕಸಿತ ಭಾರತದ ಗುರಿ ಹೊಂದಿರೋ ಬಿಜೆಪಿಗೆ ಯಾವುದೇ ಹೊಸ ಕಾಯ್ದೆ ತಂದ್ರೂ ಅದಕ್ಕೆ ಇಡೀ ಇಂಡಿಯಾದಲ್ಲಿ ಬೆಂಬಲ ಸಿಗದೆ ಕೇವಲ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಜಾರಿ ಮಾಡೋ ಕೆಲಸ ಆಗ್ತಾ ಇದೆ. ಅದರಿಂದ ಪ್ರತಿ ರಾಜ್ಯದಲ್ಲೂ ಅಧಿಕಾರ ಅಗತ್ಯವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅತ್ತ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ದು ಆ ನೀರನ್ನ ಭಾರತೀಯ ರಾಜ್ಯಗಳ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳುವ ಗುರಿ ಹೊಂದಿದ್ದಾರೆ. ಆ ಲಿಸ್ಟ್ ನಲ್ಲಿ ಪಂಜಾಬ್ ಕೂಡ ಇದೆ. ಹಾಗೂ ಹಲವು ಕಡೆಗಳಲ್ಲಿ ಈಗಾಗಲೇ ಡ್ಯಾಮ್ ಹಾಗೂ ಹೈಡ್ರೋ ಪ್ರಾಜೆಕ್ಟ್ಗಳು ತಲೆ ಎತ್ತೋದಕ್ಕೆ ಶುರುವಾಗಿದೆ. ಈ ಹೊತ್ತಲ್ಲಿ ಅಲ್ಲಿ ಸರ್ಕಾರ ಇದ್ರೆ ಕೆಲಸಗಳು ಸುಗಮವಾಗಿ ಆಗಲಿವೆ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇಷ್ಟೆಲ್ಲಾ ದೊಡ್ಡ ಗುರಿಯನ್ನ ಸಾಧಿಸೋದಕ್ಕೆ ಈಗ ರಾಘವ್ ಚಡ್ಡಾ ಬಿಜೆಪಿಗೆ ಸಿಕ್ಕಿರೋ ದೊಡ್ಡ ಅಸ್ತ್ರ ಎನ್ನಿಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಹೋಯ್ತು ಅಂದ್ರೆ ಕೇಜ್ರಿವಾಲ್ ಪೊಲಿಟಿಕಲ್ ಕೆರಿಯರ್ಗೆ ದಿ ಎಂಡ್ ಅಂತಲೇ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಮತ್ತೆ ದೆಹಲಿಯಲ್ಲಿ ಚಿಗುರೋದಕ್ಕೆ ಒಂದು ಕಡೆ ಕೇಜ್ರಿವಾಲ್ ಮೇಲೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿಲ್ಲ. ಪಕ್ಷದಲ್ಲಿ ಯಾರೆಲ್ಲ ಭರವಸೆಯ ನಾಯಕರು ಅಂತ ಗುರುತಿಸಿಕೊಂಡಿದ್ರೋ ಅವರೆಲ್ಲ ಒಬ್ಬೊಬ್ಬರಾಗಿ ಕಾಲ್ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯಲ್ಲಿ ಕೂತಿರೋ ಬಿಜೆಪಿ ಯಾವುದೇ ಕಾರಣಕ್ಕೂ ಇನ್ಮುಂದೆ ದೆಹಲಿಯನ್ನ ಬಿಟ್ಟು ಕೊಡಬಾರದು ಅಂತ ಜಿದ್ದಿಗೆ ಬಿದ್ದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ. ಎಲೆಕ್ಷನ್ ಟೈಮ್ ನಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದೀವಿ ಅನ್ನೋದನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡಿಬಿಟ್ರು ಅಂದ್ರೆ ದೆಹಲಿ ಗೇಟ್ ಬಂದ್ ಆಗುತ್ತೆ. ಅದೇ ರೀತಿ ಪಂಜಾಬ್ನಲ್ಲೂ ಆಯ್ತು ಅಂದ್ರೆ ಕೇಜ್ರಿವಾಲ್ ಅನ್ನೋ ಹೆಸರು ರಾಜಕೀಯ ಇತಿಹಾಸದ ಪುಟಗಳಲ್ಲಿ ಸೇರೋದ್ರಲ್ಲಿ ಅಚ್ಚರಿ ಇಲ್ಲ ಎನಿಸ್ಕೊಳ್ತಾ ಇದೆ.
ಒಂದು ಕಡೆ ರಾಘವ್ ಹೊಡೆತಗಳನ್ನೇ ಸುಧಾರಿಸಿಕೊಳ್ಳೋದು ಕಷ್ಟ ಇದೆ. ಈಗ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಸ್ವಾತಿ ಮಲಿವಾಲ್ ಕೂಡ ಕೇಜ್ರಿವಾಲ್ಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ. ಬಿಜೆಪಿ ಸೇರ್ಪಡೆ ನಿರ್ಧಾರದ ಮರುದಿನ ಮಾತನಾಡಿರೋ ಅವರು, 7 ವರ್ಷಗಳ ಕಾಲ ಆಮ್ ಆದ್ಮಿ ಬಲಪಡಿಸೋದಕ್ಕೆ ನಾನು ಕೇಜ್ರಿವಾಲ್ ಬೆನ್ನಿಗೆ ನಿಂತೆ. ಮನೆ ಬಿಟ್ಟೆ, ಕೆಲಸ ಬಿಟ್ಟೆ, ನನ್ನನ್ನು ನಾನು ಸಂಪೂರ್ಣವಾಗಿ ಪಕ್ಷಕ್ಕಾಗಿ ಅರ್ಪಿಸಿಕೊಂಡೆ. ಆದ್ರೆ ಈಗ ಅದೇ ಕೇಜ್ರಿವಾಲ್ ತಮ್ಮ ನಿವಾಸದಲ್ಲೇ ನನ್ನ ಮೇಲೆ ಹಲ್ಲೆ ಮಾಡಿಸ್ತಾರೆ. ಅವರ ವಿರುದ್ಧ ದನಿ ಏರಿಸಿದ್ರೆ ಹೆದರಿಸ್ತಾರೆ. FIR ದಾಖಲಿಸೋದಕ್ಕೂ ಬಿಡದಂತೆ ಧಮಕಿ ಹಾಕ್ತಾರೆ. ಕಳೆದ 2 ವರ್ಷಗಳಿಂದ FIR ವಾಪಸ್ ಪಡೆಯೋ ಸಲುವಾಗಿ ಎಷ್ಟು ಸಲ ಧಮಕಿ ಹಾಕಿದ್ದಾರೆ ಅನ್ನೋ ಲೆಕ್ಕವಿಲ್ಲ. ಅವರ ಬಣ್ಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಕೇಜ್ರಿವಾಲ್ ಅತ್ಯಂತ ದೊಡ್ಡ ಮಹಿಳಾ ವಿರೋಧಿ ಅಂತ ಕಡ್ಡಿ ಮುರಿದಂತೆ ಆರೋಪಿಸಿದ್ದಾರೆ. ಹಾಗೆ ಮುಂದುವರೆದು ದೆಹಲಿ ಎಲೆಕ್ಷನ್ ಬಳಿಕ ಕೇಜ್ರಿವಾಲ್ ಕಂಪ್ಲೀಟ್ ಆಗಿ ಪಂಜಾಬ್ ಕಡೆ ಶಿಫ್ಟ್ ಆಗಿದ್ದಾರೆ. ರಿಮೋಟ್ ಕಂಟ್ರೋಲ್ ರೀತಿ ಪಂಜಾಬ್ ಅನ್ನ ಆಡಿಸ್ತಾ ಇದ್ದಾರೆ. ಜನರಿಗಾಗಿ ಕೆಲಸ ಮಾಡೋದನ್ನ ಬಿಟ್ಟು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಂಜಾಬ್ ಹಣವನ್ನ ಉಡಾಯಿಸ್ತಾ ಇದ್ದಾರೆ. ಪಂಜಾಬ್ ಈಗ ಕಂಪ್ಲೀಟ್ ಆಗಿ ಡ್ರಗ್ ಮಾಫಿಯಾ ಕೈಯಲ್ಲಿದೆ. ಇದಕ್ಕೆಲ್ಲ ಕಾರಣ ಕೇಜ್ರಿವಾಲ್. ಒಂದು ಕಾಲದಲ್ಲಿ ಸ್ಕೂಟರ್ ಕೂಡ ಇಲ್ಲದ ನಾಯಕರೆಲ್ಲ ಇಂದು ದೊಡ್ಡ ದೊಡ್ಡ ಬಂಗ್ಲೆ ನಿರ್ಮಿಸುವ ಮಟ್ಟಕ್ಕೆ ಪಂಜಾಬ್ ಅನ್ನ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ನಮ್ಮನ್ನೆಲ್ಲ ದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಡೀ ಆಮ್ ಆದ್ಮಿಯಲ್ಲಿ ದ್ರೋಹಿ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಅರವಿಂದ್ ಕೇಜ್ರಿವಾಲ್. ಆಮ್ ಆದ್ಮಿ ಆರಂಭಕ್ಕೂ ಮುನ್ನ ₹2 ಪೆನ್ನು, ಹರಿದೋಗಿರೋ ಪ್ಯಾಂಟು, ಹಳೆಯ ಸಾಮಾನ್ಯ ಕಾರ್ ಹಿಡ್ಕೊಂಡು ಓಡಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ನಮಗೆ ರೋಮಾಂಚನ ಆಗಿತ್ತು. ಇಂಥ ನಾಯಕರಿಂದಲೇ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಂತ ಅಂದುಕೊಂಡಿದ್ವಿ. ಆದ್ರೆ ಒಂದು ಸಲ ಅಧಿಕಾರ ಕೈಗೆ ಬಂದಿದ್ದೆ ತಡ ಕೇಜ್ರಿವಾಲ್ ಅಸಲಿ ಬಣ್ಣ ಬಯಲಾಯಿತು. ಸಿಎಂ ಆದ ಬಳಿಕ ಕೇಜ್ರಿವಾಲ್ 100 ಕೋಟಿ ಬೆಲೆ ಬಾಳೋ ಬಂಗಲೆಯನ್ನ ಕಟ್ಟಿಸಿದ್ರು. ಅಲ್ಲಿದ್ದ ಒಂದೊಂದು ವಸ್ತುಗಳು ಕೂಡ ದುಬಾರಿ ಹಾಗೂ ಐಷಾರಾಮಿ. ಮನೆಯೊಳಗೆ ಬಾರ್ ನಿರ್ಮಿಸಿದ್ರು. ಕೋಟಿ ಕೋಟಿ ಬೆಲೆ ಬಾಳೋ ಕಾರ್ಪೆಟ್ ಹಾಕ್ಸಿದ್ರು. ಲಕ್ಷ ಲಕ್ಷ ಬೆಲೆ ಬಾಳೋ ಫ್ರಿಡ್ಜ್ ಗಳನ್ನ ತರಿಸಿದ್ರು. ಅವರು ಕೂರ್ತಾ ಇದ್ದ ಸೋಫಾ ಸೆಟ್ ಕೂಡ ಅತ್ಯಂತ ಐಷಾರಾಮಿಯಾಗಿತ್ತು. ಈಗಂತೂ ಪಂಜಾಬ್ ಅನ್ನ ತಮ್ಮ ATM ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ಕಾರ್ಗಳು ಬೇಕು, ಹೆಲಿಕಾಪ್ಟರ್ಗಳು ಬೇಕು, ಸೆಕ್ಯೂರಿಟಿ ಕೊಡಬೇಕು. ತಮಗೆ ಬೇಕಾಗಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಪೂರೈಸೋದಕ್ಕೆ ಪಂಜಾಬ್ ಸರ್ಕಾರ ಬಳಕೆ ಆಗ್ತಾ ಇದೆ. ಆದ್ರಿಂದ ದ್ರೋಹಿ ಯಾರು ಅನ್ನೋದನ್ನ ಅವರೇ ಯೋಚಿಸಬೇಕು. ಅರವಿಂದ್ ಕೇಜ್ರಿವಾಲ್ ದೊಡ್ಡ ದ್ರೋಹಿ ಅಂತ ಹೇಳಿದ್ದಾರೆ. ಒಂದು ಕಡೆ ಕೇಜ್ರಿವಾಲ್ ಪಂಜಾಬ್ ವೈಭೋಗದ ಬಗ್ಗೆ ಸ್ವಾತಿ ಮಲಿವಾಲ್ ಹೇಳಿದ್ರೆ, ಇನ್ನೊಂದು ಕಡೆ ದೆಹಲಿಯ ಬಿಜೆಪಿ ನಾಯಕರು ಮತ್ತಷ್ಟು ಹಗರಣಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಕೇಜ್ರಿವಾಲ್ರ ದೆಹಲಿಯ ಶೀಶ್ ಮಹಲ್ ಪ್ರಕರಣವೇ ಇನ್ನು ಮುಗಿದಿಲ್ಲ. ಈ ಹೊತ್ತಲ್ಲಿ ಭಾಗ 2 ಅನ್ನೋ ಹಾಗೆ ಪ್ರಸ್ತುತ ಇನ್ನೊಂದು ಐಷಾರಾಮಿ ಬಂಗಲೆ ಎಕ್ಸ್ಪೋಸ್ ಆಗಿದೆ. ಸರಳ ಜೀವಿ ಅಂತ ಕಣ್ಣೀರು ಹಾಕೋ ಕೇಜ್ರಿವಾಲ್ರ 95 ಲೋಧಿ ಎಸ್ಟೇಟ್ ಹಾಗೂ ಬಂಗಲೆಯ ಫೋಟೋಗಳನ್ನ ದೆಹಲಿ ಬಿಜೆಪಿ ನಾಯಕರು ರಿಲೀಸ್ ಮಾಡಿದ್ದಾರೆ. ಲಕ್ಷ ಲಕ್ಷ ಬೆಲೆ ಬಾಳೋ ಫರ್ನಿಚರ್ಗಳು, ಕೋಟಿ ಬೆಲೆ ಬಾಳೋ ಇಂಟೀರಿಯರ್. ಅಧಿಕಾರ ಇಲ್ಲ ಅನ್ನೋದನ್ನ ಬಿಟ್ರೆ ಬಾಕಿ ಎಲ್ಲವೂ ಅಕ್ರಮವಾಗಿ ಕೇಜ್ರಿವಾಲ್ಗೆ ಸಿಗ್ತಾ ಇರೋದು ಕ್ಲಿಯರ್ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.